ನೋಡಿ ನೀವೇನಪ್ಪ ಅಂತಂದರೆ ಬೇಸಿಕ್ಲಿ ಹೇಳ್ಬೇಕಂತಂದರೆ ನೀವು ಏನು ತುಂಬ ದೊಡ್ಡ ಹುಡುಗರಲ್ಲ. ಓಕೆ, ಸ್ಪೂನ್ ಫೀಡ್ ಮಾಡುವಂಥ ಹುಡುಗರು ಏನಲ್ಲ. ಓಕೆ, ನೀವು ಹೇಳಿದ ತಕ್ಷಣ ಸ್ವಲ್ಪ ಅರ್ಥ ಮಾಡ್ಕೊಂತಾರೆ. ಯಾಕಂದರೆ ನೀವು ಸೆಕೆಂಡ್ ಪಿ ಯು ಸಿ ಮುಗಿಸ್ಕೊಂಡಿದ್ದೀರ ಅಂತಂದರೆ ಚಿಕ್ಕ ಹುಡುಗರಲ್ಲ. ಓಕೆ, ನಿಮ್ಮದೇ ಆದಂಥ ಈಗ ಜವಾಬ್ದಾರಿಗಳು ಬರ್ತಾಯಿದ್ದಾವೆ, ನಿಮ್ಮದಾದಂಥ ಕೆಲವೊಂದಿಷ್ಟು ರೆಸ್ಪಾನ್ಸಿಬಿಲಿಟಿ ಬರ್ತದವೆ. ಓಕೆ, ನಾ ಏನಕ್ಕೆ ಸ್ಟಾರ್ಟಿಂಗ್ ಈ ಥರ ಮಾತಾಡಿದೆ ಅಂತಂದರೆ ಎಲ್ಲರೂ ಕೂಡ KCT ಸ್ಟೂಡೆಂಟ್ ನೋಡ್ತಿದ್ದೀರಾ. ಯಾಕೆ ಸೆಕೆಂಡ್ ಪಿ ಯು ಸಿ ಮುಗಿದ ತಕ್ಷಣ ಕೆಲವೊಂದಿಷ್ಟು ಜವಾಬ್ದಾರಿಗಳು ಬರ್ತಾವೆ ಅಂತಂದರೆ ಆ್ಯಂಡ್ ಕೆಲವೊಂದಿಷ್ಟು ಬ್ಲೈಂಡಾಗಿ ಕೂಡ ನಂಬೋಕ್ಕೂ ಕೂಡ ಹೋಗಬೇಡಿ. ಯಾಕಂತಂದರೆ ಎಷ್ಟೊಂದು ನಾವು ನೋಡ್ತಾ ಇದ್ದೀವಿ, ನೀವು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಅಂತಂದರೆ ಈಗ ಆನ್ಲೈನ್ ದುನಿಯಾ ಅಂತ ಏನು ಕರಿತೀವಿ, ಇದರಲ್ಲಿ ನಿಮ್ಗೆ ಸಿಕ್ಕಾಪಟ್ಟೆ ಏನಂತಂದರೆ ಭಾಳಷ್ಟುಗಳು ನಿಮಗೆ ದಾರಿ ತಪ್ಪಿಸುವ ಕೆಲಸ ಮಾಡ್ತವೆ. ಓಕೆ, ಆಗುತ್ತೆ. ಸೊ ಇವನ್ ನಮಗೆ ಗೊತ್ತಿರೋರೇ ಈ ಥರ ಮಾಡಿದಾಗ ಭಾಳ ಕಷ್ಟ ಆಗುತ್ತೆ. ಓಕೆ, ಇದು ನಾನು ಪಕ್ಕಕ್ಕೆ ಇಡೋಣ. ಈಗ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಮಾತಾಡ್ತೀನಿ. ಯಾಕೆ ಈ ಥರ ಮಾತಾಡೋದು ಅಂತಂದರೆ ನಿಮಗೆ ಓದೋಕ್ಕೆ ಬರೆಯೋಕ್ಕೆ ಎಲ್ಲನೂ ಕೂಡ ಬರ್ತದೆ. ಯಾಕಂದರೆ ಸೆಕೆಂಡ್ ಪಿ ಯು ಸಿ ಮುಗಿಸ್ಕೊಂಡಿದ್ದೀರಾ, ಅಂದಂಗೆ ನೀಟ್ ಮತ್ತು KCT ಒಳ್ಳೆ ರ್ಯಾಂಕ್ ಕೂಡ ತೊಗೊಂಡಿದ್ದೀರಾ. ಆದರೂ ಕೂಡ ಯಾಕೆ ನೀವು ಈ ಥರ ಹಿಂದುಳಿತಾ ಇದ್ದೀರಾ? ಓಕೆ, ಸ್ವಲ್ಪ ಪ್ರಪಂಚದ ಜ್ಞಾನ ಇರಲಿ, ಹೊರಗಡೆ ನಡೀತಕ್ಕಂಥದ್ದು ಜ್ಞಾನ ಇರಲಿ. ಯಾಕಂದರೆ ವೆರಿಫಿಕೇಷನ್ ಸ್ಲಿಪ್ ಅಂತ ನಾನು ಏನಕ್ಕೆ ಪದೇ ಎರಡನೇ ಸರ್ತಿ ಮಾಡ್ತಾಯಿದ್ದೀನಿ ವಿಡಿಯೋ, ಆದರೂ ಕೂಡ ನನಗೆ ಕಂಟಿನ್ಯೂ ಆಗಿ ಕಾಲು ಮೆಸೇಜ್ ಮಾಡ್ತಿದ್ದಾರೆ. ನಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಿಲ್ಲ, ನಾನು ಏನು ಮಾಡಲಿ ಅಂತ ಕೇಳ್ತಿದ್ದಾರೆ. ಅರ್ಥ ಮಾಡ್ಕೊರಿ, ಯಾರೆಲ್ಲ ಕ್ಲಾಸ್ ಎ ಬಿ ಸಿ ಅಂದರೆ ಏನಂತಲೇ ನಿಮ್ಗೆ ಇನ್ನೂ ಕೂಡ ಗೊತ್ತಿಲ್ಲ ಅಂತಂದರೆ ನಾನು ಏನು ಮಾಡಲಿ? ಹೋಗ್ಬಿಟ್ಟು ಅಪ್ಲಿಕೇಶನ್ ಚೆಕ್ ಮಾಡ್ಕೊರಿ. ಕ್ಲಾಸ್ ಎ ಅಂತ ಇತ್ತಂದರೆ ನೀವು ಕರ್ನಾಟಕದಲ್ಲಿ ಕಲ್ತಿತ್ತಂದರೆ ನೀವು ಎಲ್ಲರೂ ಕೂಡ ಕ್ಲಾಸ್ ಎದಲ್ಲೇ ಬರ್ತೀರಾ. ಓಕೆ, ಇನ್ ಕೇಸ್ ಕನ್ನಡದಲ್ಲಿ ಕಲಿತೋದಷ್ಟಲ್ಲ 1 ಇಯರ್ ಆದರೂ ಕನ್ನಡದಲ್ಲಿ ಕಲಿತಿದ್ರೆ ನೀವು ಆಲ್ಮೋಸ್ಟ್ ಕ್ಲಾಸ್ ಎದಲ್ಲೇ ಬರ್ತೀರಾ. ಕೆಲವೊಂದಿಷ್ಟು ಹುಡುಗರು ಕ್ಲಾಸ್ ವಾಯ್ದಲ್ಲಿ ಇರ್ತೀರಾ, ನೋಡ್ಕೊರಿ. ಬಟ್ ಕ್ಲಾಸ್ ಎ ಸ್ಟೂಡೆಂಟ್ಸ್ಗೆ ನಿಮ್ಮದು ಆನ್ಲೈನ್ ವೆರಿಫಿಕೇಷನ್ ಆಗುತ್ತೆ. ಬರ್ತಾರೆ ನಾ ಮಾಡಿಸಿಲ್ಲ ಅಂತಂತಾರೆ. ನೋಡಿ, ಆನ್ಲೈನ್ ವೆರಿಫಿಕೇಷನ್ ಆಗುತ್ತೆ ಅಂತಂದರೆ ನಾ ಮಾಡಿಸಿಲ್ಲ ಅಂದ್ರೆ ಏನು ಹೇಳಿ? ಓಕೆ, ನೀವು ವೆರಿಫಿಕೇಷನ್ ಮಾಡಿಸೋ ಅವಶ್ಯಕತೆ ಏನಿಲ್ಲ, ಎಲ್ಲನೂ ಕೂಡ ಆನ್ಲೈನ್ ಮುಗಿದಿದೆ. ಆನ್ಲೈನೇ ಒಂದು ಸ್ಲಿಪ್ ಬರುತ್ತೆ. ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನೋದು ಯಾಕೆ ಮಾಡಿಸ್ಬೇಕಂತಂದರೆ ಒಂದು ಸ್ಲಿಪ್ ಬರಬೇಕು. ಓಕೆ, ಒಂದು ಸ್ಲಿಪ್ ಬಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್, ಸ್ಲಿಪ್ ಬಂತಂದರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಅಂತ ಅರ್ಥ. ಅದೇ ಒಂದು ವೆರಿಫಿಕೇಷನ್ ಸ್ಲಿಪ್ ಆನ್ಲೈನ್ ಕೊಡ್ತಾರೆ ಅಂತ ಅಂದ ತಕ್ಷಣ ನೀವು ಯಾಕೆ ಭಯಪಡ್ಕೊಂತೀರಿ ವೆರಿಫಿಕೇಷನ್ ಮಾಡಿಸೋದು? ಮುಗಿದೈತೆ, ಬಿಟ್ಟಾಕಿ. ಓಕೆ, ಎಲ್ಲನೂ ಕೂಡ ಆನ್ಲೈನ್ ಆಗಿದೆ. ನಿಮ್ದು ಎಲ್ಲನೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಕಡೆಯಿಂದ ಯಾವ ಡಿಪಾರ್ಟ್ಮೆಂಟ್ಗೆ ಕಳಿಸ್ಬೇಕು ಎಲ್ಲನೂ ಕೂಡ ಕಳಿಸಿ ಮಾಡಿಸಿದ್ದಾರೆ. ಓಕೆ, ನೀವೇನು ಕೂಡ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ವೆರಿಫಿಕೇಷನ್ ಸ್ಲಿಪ್ಪು ಬಂದಿದೆಯಾ ಇಲ್ಲ ಅಂತ ಹೇಳ್ತಂದ್ರೆ ಇನ್ನೂ ಕೂಡ ಕೈದಲ್ಲಿ ಬಂದಿಲ್ಲ. ಬಿಟ್ಟಾಗ ನಮ್ಮ ಚಾನಲಲ್ಲೂ ಕೂಡ ಹೇಳ್ತೀನಿ, ವಾಟ್ಸಪ್ ಗ್ರೂಪಲ್ಲೂ ಕೂಡ ಲಿಂಕ್ ಕಳಿಸ್ತೀನಿ, ಯಾವ ರೀತಿ ಮಾಡ್ಕೊಳ್ಳೋದು ಕೂಡ ಹೇಳ್ತೀನಿ. ಓಕೆ, ವರಿಬೇಡ. ಈ ಸರ್ತಿ ಸ್ವಲ್ಪ ಹೊಸದಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಆಯಿತು, ಕೆಲವೊಂದಿಷ್ಟು ಹೇಳ್ದಾಗೆ ಆಪ್ಷನ್ ಎಂಟ್ರಿ ಆಯಿತು, ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿದ್ದಾರೆ ಅಂತಂದ್ರೆ ಮೀನ್ಸ್ ಏನಪ್ಪ ಅಂದರೆ ಒಂದು ಕ್ಯಾಂಡಿಡೇಟು ಪೇಜ್ ತೋರಿಸಿದರೆ ಅಂದರೆ ಕ್ಯಾಪ್ಚರ್ ಮಾಡ್ಕೊಂಡ್ರೆ ಮಾತ್ರ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಅಂತ ಅಂದರೆ ಡೈರೆಕ್ಟ್ ಹೇಳಿದ್ದಾರೆ. ಬಟ್ ಯಾವ್ಯಾವ ರೀತಿ ಅಂತಂದು ಇನ್ನೂ ಕೂಡ ಅಂದರೆ ಗೊತ್ತಾಗಲ್ಲ. ಓಕೆ, ಬಂದಾದ ತಕ್ಷಣ ಗೊತ್ತಾಗೋದು. ಓಕೆ, ಏನಿವೆ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾಕೆ ಮಾತಾಡ್ತೇನೆ ಅಂತಂದರೆ ಇದು ಮೇನು ಆಪ್ಷನ್ ಎಂಟ್ರಿ ಅಂತಂದರೆ ಈ ಕೌನ್ಸಿಲಿಂಗ್ ಮಾಡೋಕ್ಕೆ ಬೇಕಾಗಿರೋದೇ ಇದು. ಅಡ್ಮಿಷನಿಗಂತೂ ಬೇಕಾಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ಆಪ್ಷನ್ ಎಂಟ್ರಿಗೆ ಮಾಡೋಕ್ಕಂದ್ರೆ ಬೇಕು. ಯಾಕಂತಂದರೆ ಈ ವೆರಿಫಿಕೇಷನ್ ಸ್ಲಿಪ್ ಇದು ಹೋದ ವರ್ಷದ್ದು ಜಸ್ಟ್ ಎಕ್ಸಾಂಪಲ್ ತೋರ್ಸೋಕ್ಕೆ ನಿಮ್ಗೆ ತೋರಿಸ್ತಿದ್ದೀನಿ. ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಆಪ್ಷನ್ ಎಂಟ್ರಿ CET ನಂಬರ್ ಮತ್ತು ಆಪ್ಷನ್ ಎಂಟ್ರಿ ಅಪ್ಲಿಕೇಶನ್ ನಂಬರು ಮತ್ತು ಇಲ್ಲಿ ಸೀಕ್ರೆಟ್ ಕೀ ಅಂತಂದು 3 ಇದರಲ್ಲಿ ಇರ್ತದ. ಓಕೆ, ಆ್ಯಂಡ್ ಏನೇನೆಲ್ಲ ವೆರಿಫೈ ಆಗಿಬಿಟ್ಟು ನೀವು ಯಾವುದಕ್ಕೆ ಎಲಿಜಿಬಲ್ ಆಗಿದ್ದೀರಾ ಎಲ್ಲ ಅಂತಂದೆಲ್ಲನೂ ಕೂಡ ಲೈಕ್ ಬಂದಿದೆ. ಫಾರ್ ಎಕ್ಸಾಂಪಲ್ ಇವ್ರು ಕ್ಯಾಸ್ಟ್ ತೋರಿಸ್ತಿದೆ ಅಂತಂದರೆ ಇವರು ಕ್ಯಾಸ್ಟು ವಾಲ್ಮೀಕಿದಲ್ಲಿ ಬರ್ತಿದ್ದಾರೆ ಅಂತಂದರೆ ಇವ್ರದ್ದು ಅಂದರೆ ಈ ಒಂದು ಕ್ಯಾಸ್ಟ್ ಏನಂತಂದರೆ ಅಪ್ಲೈ ಆಗಿದೆ ಅಂತ, ರಿಸರ್ವ್ ಆಗಿದೆ ಅಂತ ಅರ್ಥ. ಓಕೆ, ಅದೇ ರೀತಿಯಾಗಿ ಫಾರ್ ಎಕ್ಸಾಂಪಲ್ SNQ ಕೋಟಾ ಎಲಿಜಿಬಲ್ ಇದ್ದಾರೆ. ಓಕೆ, ಇದೇ ರೀತಿಯಾಗಿ ಈ ರೂರಲ್ ಕೋಟಾ ಇದೆಯಾ, ಇತ್ತಂದರೆ ಅದು ಕೂಡ ರಿಸರ್ವ್ಗೆ ಎಲಿಜಿಬಲ್ ಇರ್ತಾರೆ. ಆ್ಯಂಡ್ ಕನ್ನಡ ಮೀಡಿಯಮ್ ಇದೆಯಾ, ಇತ್ತಂದರೆ ಅದು ಕೂಡ ಅಂದರೆ ರಿಸರ್ವ್ ಇರ್ತಾರೆ. ಆ್ಯಂಡ್ HK ಅಂತ ಏನು ಕರಿತೀವಿ ಅದಕ್ಕೆ ರಿಸರ್ವ್ ಇದ್ದಾರೆ. ಓಕೆ, ಅದಕ್ಕೂ ಅಂತ ಬಂದಿದೆ, ಅದಕ್ಕೂ ಕೂಡ ರಿಸರ್ವ್ ಇರ್ತಾರೆ. ಆ್ಯಂಡ್ ಇಲ್ಲಿ ಜಮ್ಮು ಮತ್ತು ಕಾಶ್ಮೀರ ಮೈಗ್ರೆಂಟ್ಸ್ ಇದೆಲ್ಲ ಇಲ್ಲ, ಹಂಗಾಗಿ ನೋ ಅಂತ ಇರ್ತದೆ. ಅಂದರೆ ನಿಮಗೂ ಕೂಡ ಈ ರೀತಿಯ ವೆರಿಫಿಕೇಷನ್ ಸ್ಲಿಪ್ ಬರುತ್ತೆ ಇನ್ನೂ ಸ್ವಲ್ಪ ದಿನದಲ್ಲಿ. ಅಂದರೆ ವೆರಿಫಿಕೇಷನ್ ಸ್ಲಿಪ್ ಕ್ಲಾಸ್ ಎ ಅಭ್ಯರ್ಥಿಗಳಿಗೆ ಅಂತ ಒಂದು ಲಿಂಕನ್ನು ಬಿಡ್ತಾರೆ. ಕ್ಲಾಸ್ ಎ ಮತ್ತು Y ಓಕೆ, ಎರಡು ಕೂಡ ಒಂದು ಲಿಂಕನ್ನು ಬಿಡ್ತಾರೆ. ನೀವು ಆನ್ಲೈನಲ್ಲೇ ನೀವು ವೆರಿಫಿಕೇಷನ್ನ ಸ್ಲಿಪ್ನ ಡೌನ್ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದು ಸ್ಲಿಪ್ ಇರ್ತದೆ. ಇದು ಹೋದ ವರ್ಷದ್ದು ಲೈಕ್ ಎಕ್ಸಾಂಪಲ್ ತೋರಿಸ್ತಾ ಇದೆ ನೋಡಿ, 2024 ಇಲ್ಲಿ ಕಲ್ತಕ್ಕಂಥ ಇಷ್ಟು ಕೋರ್ಸ್ಗಳಿಗೆ ಈ ರೀತಿಯಾಗಿ ಒಂದು ಸ್ಲಿಪ್ ಬಂದುಬಿಟ್ಟು ನಿಮ್ಮ ಒಂದು ಟ್ಯಾಬಲ್ಲಿ ಅಥವಾ ನಿಮ್ಮ ಒಂದು ಫೋನಲ್ಲಿ ಬಂದು ಸೇರ್ಕೊಳ್ತದ. ಅದು ನಿಮ್ಗೆ ಇರಬೇಕು. ಇತ್ತೋಟ ಏನಾದರೂ ಮಿಸ್ ಆಯ್ತಪ್ಪ ಅಂದರೆ ನಿಮ್ದು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರಲ್ಲ. ಸೊ ಯಾವಾಗ ಆಪ್ಷನ್ ಎಂಟ್ರಿ ಹೇಳ್ತೀನಿ ನೋಡು, ಪದೇ ಈಗ ಹೋದ ವರ್ಷದಂತೆ ಸ್ಟ್ರ್ಯಾಂಡಮೇ ತೋರಿಸ್ತಾ ಇದ್ದೀನಿ. ಅದೇ ಈ ವರ್ಷದ ಆಯ್ತಂದರೆ ಇದನ್ನೆಲ್ಲ ಕೂಡ ಬ್ಲರ್ ಮಾಡ್ತಿದೆ. ಯಾಕಂದರೆ ಈ ಒಂದು ಸೀಕ್ರೆಟ್ ಕೋಡು ಮತ್ತು ಇದು ಕಾಣಿಸ್ತಿದೆ ಅಲ್ವಾ, ಸೀಕ್ರೆಟ್ ಕೀ ಮತ್ತು ಆಪ್ಷನ್ ಎಂಟ್ರಿ ಅಪ್ಲಿಕೇಶನ್ ನಂಬರು ಇದು ಆಪ್ಷನ್ ಎಂಟ್ರಿ CET ನಂಬರು ಎಲ್ಲ ತೊಗೊಂಡು ನೀವು ಆಪ್ಷನ್ ಎಂಟ್ರಿ ಲಾಗಿನ್ ಆಗ್ಬೋದು. ನೀವು ಬೇರೆಯವ್ರು ಕೊಟ್ಟರು ಕೂಡ ಅವರು ಲಾಗಿನ್ ಆಗ್ಬೋದು. ನೀವು ಮಾಡಿರ್ತಕ್ಕಂಥ ಕಾಲೇಜ್ ಸೆಲೆಕ್ಷನ್ ಅವ್ರು ಚೇಂಜಸ್ ಮಾಡ್ಬೋದು. ಸೊ ಹಾಗಾಗಿ ನೀವು ಬೇರೆಯೊಬ್ರಿಗೆ ಕೊಡ್ತಾ ಇರ್ತಾರಂದ್ರೆ ನಿಮ್ಗೆ ಅವ್ರು ನಂಬಿಕಸ್ಥರು ಇರಬೇಕು. ಓಕೆ, ನಿಮಗೆ ನಂಬಿಕಸ್ಥರು ನಿಮ್ಗೆ ಕೊಟ್ಟರೆ ಏನು ಆಗಲ್ಲಪ್ಪ ಅನ್ನೋಂಗಿದ್ರೆ ಮಾತ್ರ ಕೊಡಿ. ಫಾರ್ ಎಕ್ಸಾಂಪಲ್ ನಿಮ್ಮ ಪೇರೆಂಟ್ಸ್ಗೆ ಕೊಡ್ತಿರೋ ಅಥವಾ ನೀವು ಯಾವುದೋ ಒಂದು ಅಂಗಡಿಗೆ ಹೋಗಿ ಅಂದರೆ ಶಾಪಲ್ಲಿ ಹೋಗಿ ಮಾಡಿಸ್ತಿರ್ತೀರ ಅಂತಂದರೆ ಅವರಿಗೆ ವಾಪಸ್ ಅವ್ನು ಏನಪ್ಪ ಅಂದರೆ ವಾಪಸ್ ಏನು ಕೂಡ ಚೇಂಜ್ ಮಾಡೋಂಗಿರಬಾರ್ದು. ಯಾಕಂದರೆ ಅವನು ಕೂಡ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಿರ್ತಾನೆ, ಆ ಪಾಸ್ವರ್ಡ್ ನಿಮಗೆ ಕೊಟ್ಟಿರ್ತಾನೆ. ಓಕೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ಮಾಡಲ್ಲ. ಬಟ್ ಮೆನಿ ಟೈಮ್ ಏನಂತಂದರೆ ವಾಟಕಿಟ್ಸ್ ಅಂತಾರೆ. ಫಾರ್ ಎಕ್ಸಾಂಪಲ್ ನಿಂಗೆ ಆಗದೆ ಇರೋ ಯಾವನೋ ಒಂದು ದೋಸ್ತ ಇದ್ದ, ಅವ್ನಿಗೆ ಏನೋ ನೀವು ಅಪ್ಪಿ ಸಿಕ್ಬಿಡ್ತು, ನಿಂದೆಲ್ಲನೂ ಕೂಡ ಆಪ್ಷನ್ ಎಂಟ್ರಿ ನೀನು ಅಂದ್ಕೊಂಡಾಗ ಏನು ಕೂಡ ಚೇಂಜಸ್ ಆಗಿರಲ್ಲ. 1 day 2 days ಆಗಿರಲ್ಲ. ಬಟ್ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ಗಿಂತ 1 hourಕ್ಕಿಂತ ಮುಂಚೆ ಚೇಂಜ್ ಮಾಡಿದ್ರು ಕೂಡ
ನಿಮ್ಮ ಥ್ರೋಟ್ ಎಲ್ಲನೂ ಕೂಡ ಆಪ್ಷನ್ ಎಂಟರ್ ಮಾಡಿದಾಗ ಕೂಡ ಚೇಂಜ್ ಆಗುತ್ತೆ. ಓಕೆ, ಎಲ್ಲನೂ ಕೂಡ ಚೇಂಜ್ ಆಗುತ್ತೆ. ಅವಾಗ ಕಾಲ ಸಿಗದೆ ಅದು ಬರ್ತೀರ. ಸೊ ಈ ರೀತಿ ಆಗ್ತವೆ. ಸೊ ಹಂಗಾಗಿ ನಿಮಗೆ ಗೊತ್ತಿರೋರಿಗೆ ಮಾತ್ರ ಕೊಡಿ. ಓಕೆ, ಈ ರೀತಿಯಾಗಿ ಎಲ್ಲನೂ ಕೂಡ ಡೀಟೇಲ್ಸ್ ಆಗಿ ಏನೇನೆಲ್ಲ ತೊಗೊಂಡಿದ್ರಿ ಏನೇನೆಲ್ಲ ಅಂತ ಆಗಿಬಿಟ್ಟು ಒಂದು ಸ್ಲಿಪ್ಪು ಬರ್ತದೆ. ಇದೇ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು. ಇದು ಇನ್ನೂ ಸ್ವಲ್ಪ ದಿನದಲ್ಲೇ ನಿಮ್ಮ KE ವೆಬ್ಸೈಟಲ್ಲೇ ಬರ್ತದೆ. ಬಿಟ್ಟ ತಕ್ಷಣ ನಮ್ಮ ಚಾನಲಲ್ಲೂ ಕೂಡ ತಿಳಿಸ್ತೀವಿ, ವಾಟ್ಸಪ್ ಗ್ರೂಪಲ್ಲೂ ಕೂಡ ಸೆಂಡ್ ಮಾಡ್ತೀನಿ. ಆ್ಯಂಡ್ KE ವೆಬ್ಸೈಟಲ್ಲೂ ಕೂಡ ಬಿಟ್ಟಿರ್ತಾರೆ, ಆರಾಮ್ ಡೌನ್ ಮಾಡ್ಕೋಬೋದು. ಇದು ಆದ ನಂತರವೇ ನೆಕ್ಸ್ಟ್ ನಿಮ್ಮದು ಆಪ್ಷನ್ ಎಂಟ್ರಿ ಪ್ರೊಸೆಸ್. ಓಕೆ, ಇದು ಬಿಟ್ಟ ನಂತರವೇ ಆಪ್ಷನ್ ಎಂಟ್ರಿ ಪ್ರೊಸೆಸ್ಸು. ಇದು ಬಿಡಬೇಕು. ಇದೊಂದು ದೊಡ್ಡ ಬಿಗ್ ಅಪ್ಡೇಟ್ ಬಂದಾಗ ತಿಳಿಸ್ಕೊಡ್ತೀನಿ. ಓಕೆ, ಬೇಡ ಯಾರಿಗೆ ಬರುತ್ತೆ ನನಗೆ ಬರಲ್ಲ ಅಂತಲ್ಲ. ಎಲ್ಲ ಒಂದು KCET ಅಭ್ಯರ್ಥಿಗಳಿಗೆ, KCET ಆ್ಯಂಡ್ NEET ಸ್ಟೂಡೆಂಟ್ಸ್ಗೆ, ಎ ಮತ್ತು ವಾಯ್ ಸ್ಟೂಡೆಂಟ್ಸ್ಗೆ ಎಲ್ಲನೂ ಕೂಡ ಕ್ಲಾಸ್ A ಮತ್ತು ಈ ರಿಮೈನಿಂಗ್ B2 ಓವರೆಗೂ ಕೂಡ ಏನಂತಂದರೆ ಆಫ್ಲೈನ್ ವೆರಿಫಿಕೇಷನ್ ಆಗಿ ಅಲ್ಲೇ ಕೊಟ್ಟು ಕಳಿಸಿದಾರೆ. ಸೊ ಹಂಗಾಗಿ ಕ್ಲಾಸ್ A ಮತ್ತು ವಾಯ್ ಸ್ಟೂಡೆಂಟ್ಸ್ಗೆ ಮಾತ್ರ ಆನ್ಲೈನ್ ಬರ್ತದೆ. ಓಕೆ, ಇದಿಷ್ಟು ಸದ್ಯಕ್ಕೆ ಮಾಹಿತಿ. ಇನ್ನೂ ಇದ್ರ ತಕ್ಕಂಗೆ ಡೌಟ್ಸ್ ಇತ್ತಪ್ಪ ಅಂದರೆ ಕಮೆಂಟ್ ಸೆಕ್ಷನ್ ಪ್ಲೀಸ್ ಹೋಗಿ ಹಾಕಿ, ನಾನು ಆನ್ಸರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡಿದ್ರೆ ಟೇಕ್ ಕೇರ್, ಬಾಯ್.